ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ನಮ್ಮೂರಲ್ಲಿ ನಡೆಯುವಂಥ ಮಾರಮ್ಮನ ಹಬ್ಬದ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಹಬ್ಬ ಅಂತಂದರೆ ಕೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ. ದೇವ್ರು ಕರ್ಕೊಬರೋದಾಗಿರ್ಬೋದು, ದೇವ್ರ ಮೆರವಣಿಗೆ, ತಂಬಿಟ್ಟು ಆರತಿ, ಹಾಗೆ ನೆಂಟರುಗಳೆಲ್ಲ ಬರ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಡೈರೆಕ್ಟಾಗಿ ಲೈವಲ್ಲೇ ವಾಯ್ಸ್ ಕೊಡೋಕೆ ನೋಡಿದೆ, ಆದರೆ ಮೈಕ್ ಸೌಂಡ್ ಆಗಿದ್ದರಿಂದ ಸೌಂಡ್ ಕೇಳಿಸುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟ್ ವಾಯ್ಸ್ ಕೊಡ್ತಿದ್ದೀನಿ. ಬಾಯ್ ಮಾಡಿ ಮೋನಿ ಹಾಯ್ ಮೇಡಮ್ಮ. ನಂಗೆ ನಾಚಿಕೆ. ನಮ್ಮ ಮಮ್ಮಿಗೆ ಇವಾಗ ಫುಲ್ಫಿಲ್ ಆಯ್ತು. ನಮ್ಮ ಮಮ್ಮಿ ನೋಡಿ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಬರಂಟ ಸಪ್ಪಿದ್ರು. ಇವಾಗ ನೋಡಿ ನಮ್ಮ ಮಮ್ಮಿ ಮಕ್ಕಳಿಗೆ ಖುಷಿ ಯಾಕೆ ಹೋಗ್ತೈತೆ. ಮಮ್ಮಿ ಇವಾಗ ಖುಷಿ ಆಯ್ತಾ? ನೆಕ್ಸ್ಟ್ ವರ್ಷ ಅನ್ಬೇಕಾಗತ್ತೆ ನಿಮಗೆ. ನೋಡಿ, ಹಬ್ಬದ ಎಲ್ಲರೂ ಕೂಡ ಸ್ವಲ್ಪ ಅಕ್ಕರೆಲ್ಲ ಬಂದ್ರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಅವತ್ತು ನೈಟು ನಾವು ಮನೇಲಿ ಅಡುಗೆ ಮಾಡೋದಿಲ್ಲ, ಎಲ್ಲ ದುಡ್ಡು ಎತ್ತಿರ್ತಾರಲ್ಲ ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ದೇವಸ್ಥಾನ ಹತ್ರ ಅಡುಗೆ ಮಾಡಿರ್ತಾರೆ. ಅದರಿಂದ ಹಬ್ಬದ ದಿವಸ ಆ ನೈಟು ನಾವು ಮನೇಲಿ ಅಡುಗೆ ಮಾಡೋದಿಲ್ಲ. ಅದೊಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಷ್ಟೇ. ತಂಬಿಟ್ಟು ಆರತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಬಂದ ನೆಂಟರು ಎಲ್ಲರಿಗೂ ಕೂಡ ಅಲ್ಲೇ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ. ಇವರೆಲ್ಲ ಇವಾಗ ಊಟ ಮಾಡೋಕ್ಕೆ ಹೋಗ್ತಾರೆ. ಶಿಶಿರ ಶಿಶಿರ ಇಷ್ಟು ತಗೊಂಡು ಶಿಶಿರ ಅದು ತುಳಸಿ. ಇದು ನಮ್ಮ ಅತ್ತೆ ಮಗಳು ತನುಷಾ ಅಂತ. ಇವ್ರ ನಮ್ಮ ಆಂಟಿ. ಚಿನ್ನಮ್ಮವ್ರು ಏನು ಮಾಡ್ತಾವ್ರೆ? ಏನು ಮಾಡ್ತಾವ್ರೆ ಚಿನ್ನಮ್ಮರು? ಹೇಳಿರಲಿ, ಬಾಯ್ ಬಿಡು. ಇವ್ರು ನೋಡಿ ತನುಷಾ ಅಂತ. ನಾವೆಲ್ಲ ತುಳಸಿ ತುಳಸಿ ಅಂತೀವಿ. ಈ ಸೌಂಡಲ್ಲಿ ಡೈರೆಕ್ಟ್ ಲೈವ್ ವಾಯ್ಸ್ ಕೊಡೋಕ್ಕೆ ಆಯ್ತಲ್ಲ. ನೀನು ತಂಬಿಟ್ಟು ಮಾಡೋದು ಯಾವತ್ತಿಂದ ಕಲ್ತ್ಕೊಂಡೆ? ತಂಬಿಟ್ಟು ಮಾಡೋದ? ನಮ್ಮ ಮಮ್ಮಿ ಏನು ಮಾಡ್ತದೆ? ಮಮ್ಮಿ ನೀನು ಮಡೆ ಮಾಡ್ತಾ ಇದೀಯಾ? ಮಡೆ ಮಾಡೋದಲ್ಲ ಉಯ್ಯೋದಲ್ವ? ಜಾಸ್ತಿ ಆಯ್ತಾ? ಇದಕ್ಕೇನೇನು ಹಾಕಿದ್ದೀರಾ ತಂಬಿಟ್ಟಿಗೆ? ಕೊಬ್ಬರಿ ಹುರಿದಾಕಿ ಸ್ವೀಟು, ಆಮೇಲೆ ಕಡಲೆ ಬೀಜ, ಅಷ್ಟು. ಇದು ಬೆಲ್ಲ, ಇಷ್ಟನ್ನು ಹಾಕಿ ಬೆಲ್ಲ ಪಾಕ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪುಡಿ ಆ್ಯಡ್ ಮಾಡ್ಕೋಬೇಕು. ಬೇಕಾದ್ರೆ ನಿಮಗೆ ಯಾರಿಗಾದ್ರೂ ತಂಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಏನಾದರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ಹೇಳ್ತೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಡೈರೆಕ್ಟ್ ತಂಬಿಟ್ಟು ರೆಸಿಪಿನೇ ಶೇರ್ ಮಾಡ್ತೀನಿ ನಾನು. ಇವಾಗ ಏನಿಲ್ಲ, ಇವಾಗ ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡಿದ್ರೆ ತಂಬಿಟ್ಟು ರೆಡಿ ಆಗುತ್ತೆ. ಮಮ್ಮಿ ಪಾಕ ಯಾವ ಥರ ತೆಗಿಬೇಕು?
ನೀರೊಳಕ್ಕೆ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬೇಕು. ಅಂದರೆ ಮೆಜರ್ಮೆಂಟ್ ಏನಾದರೂ ಐತಾ? ಇಷ್ಟು ಬೆಲ್ಲ ಮೆಜರ್ಮೆಂಟ್ ಇದೆ, ವಿಡಿಯೋ ಬೇಕಾದ್ರೆ ಸರ್ಚ್ ಮಾಡಿ. ಕಾವ್ಯ CS ಕ್ರಿಯೇಷನ್. ಕಾವ್ಯ ಕ್ರಿಯೇಷನ್ಸ್ ಅವರು ಎಲ್ಲ ಥರ ವೀಡಿಯೋಸು ಹಾಕ್ತಿದ್ದಾರೆ. ಕ್ರಾಫ್ಟ್ ಹಾಕ್ತಾರೆ, ಮತ್ತು ರಂಗೋಲಿ ಹಾಕ್ತಾರೆ, ಕುಕ್ಕಿಂಗ್ ಹಾಕ್ತಾರೆ. ಅಂದರೆ ಇವರು ಮಲ್ಟಿ ಟ್ಯಾಲೆಂಟ್ ಇದ್ದಂಗೆ. ಇದು ಆಲ್ ಇನ್ ಒನ್ ಚಾನಲ್. ಎಲ್ಲ ನಮ್ಮ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಕಾವ್ಯ CS ಕ್ರಿಯೇಷನ್ಸ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಬೇಡ ಇವ್ರು ನೋಡಿ ನಮ್ಮಮ್ಮ. ಹಾಯ್ ಫ್ರೆಂಡ್ಸ್. ಆಯ್ ಮೇಡಮ್ಮಿ. ಮಮ್ಮಿ ಫಸ್ಟ್ ಟೈಮ್ ನಿನ್ನ ಫೇಸ್ ತೋರಿಸ್ತದೆ. ಆಯ್ ಮೇಡಮ್ ಮಮ್ಮಿ. ಹೀಗಿದೆ. ಕಂಪ್ಲೀಟು ರೆಡಿನೇ ಆಗೋಯ್ತು. ನೋಡ್ತಿದ್ದಂಗೆ ಸ್ಪೆಷಲ್ ಮಾರಪ್ಪನ ಹಬ್ಬದ ಕಂಪ್ಲೀಟು. ಗಟ್ಟಿ ತೆಳ್ಳಗಾಗಿರಂಗದೆ. ಸರಿ ಅಮ್ಮ, ತಂಬಿಟ್ಟನ್ನ ಫಸ್ಟು ನಾವು ಚಿಕ್ಕದಾಗೆ ಮಾಡಿ ಅದಕ್ಕೆ ಆರತಿಗೆ ಮಾಡೋದು. ಏನಕ್ಕೆ ಅಂದರೆ ಅದಕ್ಕೆಲ್ಲ ಸುಮ್ಮನೆ ನಾವು ತುಂಬ ದೂರ ಎಲ್ಲ ತೊಗೊಂಡೋಗೋದ್ರಿಂದ ಅದ್ರ ಮೇಲೆಲ್ಲ ಎಣ್ಣೆ ಹಾಗೆ ಕುಂಕುಮ ಎಲ್ಲ ಆಗಿಬಿಡುತ್ತೆ. ಅದರಿಂದ ತಿನ್ನೋದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡಿಬಿಟ್ಟು ಸಪ್ರೇಟು ಉಂಡೆಗಳಾಗಿ ಮಾಡಿ ಇಟ್ಕೊತೀವಿ. ನೋಡಿ, ಚಿಕ್ಕದಾಗೆ ಮಾಡ್ತಿದ್ದೀವಿ. ಹಿಂಗೆ ನಾವೂ ಕೂಡ ಹಬ್ಬಗಳಿಗೆ ಬರ್ತಾರಲ್ಲ ಅವ್ರಿಗೂ ಸ್ವಲ್ಪ ತಂಬಿಟ್ಟು ಕೊಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ವಿ. ಯಾಕೆ ಅದೇ ಎರಡಲ್ಲ. ಎರಡು ಇನ್ನೊಂದು ಚಿಕ್ಕದು ಮಾಡ್ಬೇಕಲ್ಲ ಉಂಡೆ ಅಲ್ಲಿ ಹಾಕಕ್ಕೆ. ನಾವೇನು ಮಾಡ್ತೀವಿ ಅಂದರೆ ತಂಬಿಟ್ಟು ಆರತಿ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 1 o'clock 1:30 ಹಂಗೆ ಸ್ಟಾರ್ಟ್ ಮಾಡೋದು ಆರತಿ ತೊಗೊಂಡೋಗೋದಕ್ಕೆ. ನಾವು ಏನು ಮಾಡ್ತೀವಿ ಅಂದರೆ ಮೊದಲೇ ಮಾಡಿಟ್ಬಿಡ್ತೀವಿ. ಊಟ ಮಾಡ್ಕೊಬಂದ ತಕ್ಷಣ ಮಾಡಿಟ್ಬಿಡ್ತೀವಿ. ಕೆಲವರು ಊಟ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮಾಡಿಟ್ಬಿಡ್ತಾರೆ. ಅದರಿಂದ ನಮಗೆ ಆರತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಏನೂ ಹಿಂಸೆ ಆಗೋದಿಲ್ಲ. ಮಡೆನೂ ಕೂಡ ಮೊದಲೇ ಉಯ್ದು ಇಟ್ಬಿಡ್ತಾರೆ. ನೋಡಿ ತಂಬಿಟ್ಟು ಎಷ್ಟೊಂದು ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಮಾಡೋದು ನೋಡಿ. ಇವಾಗ ದೇವ್ರುಗಳು ಬರ್ತವೆ. ಹಬ್ಬಕ್ಕೆ ಅಂತ ಕರೆಸಿರ್ತಾರಲ್ಲ ದೇವ್ರುಗಳೆಲ್ಲ ಬರ್ತವೆ. ಅದಕ್ಕೆ ಈ ಕಡೆಯಿಂದ ಮನೇಲೆಲ್ಲರೂ ಕೂಡ ಸಾಂಬ್ರಾಣಿ ಹಚ್ಕೊಂಡು ಕರ್ಕೊಬರೋಕ್ಕೆ ಅಂತ ಹೋಯ್ತವ್ರೆ. ತುಂಬಾ ಚೆನ್ನಾಗಿರುತ್ತೆ. ಅದು ದೇವರು ಕರ್ಕೊಬರೋಕ್ಕೆ ಹೋಗಿಲ್ಲ ಅಂತಂದರೆ ಒಳಗಡೆನೇ ಬರೋಲ್ಲ, ಊರಿಂದ ಆಚೆನೇ ಇರುತ್ತೆ.
ನೋಡಿ ಊಟ ಎಲ್ಲ ಆದಮೇಲೆ ನಿದ್ದೆಗೆ ಇಟ್ಬಿಡ್ತಾರೆ ಜನಗಳು ಅಂದ್ಬಿಟ್ಟು ಲಾಸ್ಟ್ ಟೈಮ್ ಆರ್ಕೆಸ್ಟ್ರಾ ಇಡ್ಸಿದ್ರು. ಈ ಸಲ ಕೋಲಾಟದವ್ರು ಕರೆಸಿದ್ದಾರೆ. ಕೋಲಾಟ ನೋಡಿಕೊಂಡು ಅಷ್ಟೊತ್ತಿಗೆ ಟೈಮ್ ಕೂಡ ಆಗುತ್ತೆ, ದೇವ್ರ ಎತ್ತಕ್ಕೆ ಸರಿ ಆಗುತ್ತೆ ಅಂದ್ಕೊಂಡು ಕೋಲಾಟ ಇಡಿಸಿದ್ರು. ಫಸ್ಟ್ ಸಲ ಗೇಮ್ಸು ಆ ಥರ ಎಲ್ಲ ಆಡಿಸ್ತಿದ್ರು. ಅದಾಗಿದ ನಂತರ ನೆಕ್ಸ್ಟು ಆರ್ಕೆಸ್ಟ್ರಾ. ಈ ಸಲ ಕೋಲಾಟದವ್ರು ಕರೆಸಿದ್ದಾರೆ. ನಮ್ಮ ಅಕ್ಕ ಹಂಗೆ ಕೋಲಾಟ ನೋಡ್ಕೊಂಡೆ ಟೈಮ್ ಮಾಡ್ಕೊಬಿಟ್ಲು. ನಾವೆಲ್ಲ ಮಲ್ಕೊಬಿಟ್ಟಿದ್ದೋ. ಅವಳು ಕೋಲಾಟ ನೋಡಿಕೊಂಡು ಮನೆಗೆ ಬಂದು ಏಳಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಆರತಿ ಎಲ್ಲ ತಗೊಂಡೆ ಹೊಟ್ಟೋಗ್ಬಿಟ್ಟಿದ್ರು. ಲೇಟಾಗಿ ಬಂದು ಹೇಳಿದ್ಲು ಅವಳು. ಏನು ಗೊತ್ತಾ, ಒಂದು ಸಲ ನಿದ್ದೆ ಮಾಡಿಬಿಟ್ರೆ ಸ್ವಲ್ಪ ನಿದ್ದೆ ಮಾಡಿಬಿಟ್ರು ಮತ್ತೆ ನೆಕ್ಸ್ಟ್ ಎದ್ದು ರೆಡಿಯಾಗಿ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ನಮ್ಮ ಅಕ್ಕ ನಾನು ನಿದ್ದೆ ಮಾಡಲ್ಲ ಅಂದ್ಬಿಟ್ಟು ಕೋಲಾಟ ನೋಡ್ಕೊಂಡು ಕೂತಿದ್ಲು. ನಾವೆಲ್ಲ ಮಲ್ಕೊಬಿಟ್ಟಿದ್ದೆ. ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಇಡೀ ಊರೆಲ್ಲ ಫುಲ್ ಇದೆ. ಅವಳು ಲೇಟಾಗಿ ಬಂದು ಹೇಳಿದ್ಲು. ಅರ್ಜೆಂಟಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟೆಲ್ಲ ಇವ್ರು ರೆಡಿ ಮಾಡ್ಕೊಟ್ಟಿದ್ದ ತಗೊಂಡೋಗ್ತಾ ಇದ್ದೀನಿ. ಮೊದಲೇ ಬಂದಲ್ಲ ಹೇಳಕ್ಕೆ ಅವ್ರು ಬಂದ್ಬಿಟ್ಟು ತಿರ್ಗ ನಿಧಾನ ರೆಡಿ ಆಗ್ತಿದ್ದು ಟೈಮ್ ಆಗೋಗಿತ್ತು. ಮೊದಲೇ ಮಾಡಿ ತಂಬಿಟ್ಟು ಎಲ್ಲ ಮೊದಲೇ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ಅಷ್ಟೊಂದು ಹಿಂಸೆ ಅನ್ಸೋದಿಲ್ಲ. ನಾವು ಡೈರೆಕ್ಟ್ ಇವಾಗ 12 o'clock ಆಮೇಲೆ ಮಾಡ್ಕೋತೀವಿ ಅನ್ನೋದಾದರೆ ಹಿಂಸೆ ಆಗಿಬಿಡುತ್ತೆ. ಫಸ್ಟೇ ತಂಬಿಟ್ಟು ಮಡೆ ಎಲ್ಲನೂ ಉಯ್ದಿಟ್ಟಿರ್ತಾರೆ. 2 ಮಡೆ ಉಯ್ತಾರೆ. ತೊಗೊಂಡೋಗೋದು ಒಂದು ಮಡೆ ಉಯ್ಬಾರ್ದು ಅಂದ್ಬಿಟ್ಟು 2 ಮಡೆ ಉಯ್ತಾರೆ. ಒಂದು ಬೆಲ್ದನ್ನ ಥರ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಅರ್ಶಿನ ಅನ್ನೋ ಥರ ಮಾಡ್ತಾರೆ. ಒಂದು ಬೆಲ್ದನ್ನ ಒಂದು ಉಗ್ಗೆದನ್ನ ಯಾವುದಾದ್ರೂ ನೀವು ತೊಗೊಂಡೋಗ್ಬೋದು. ಆದರೆ ಒಂದು ಮಡೆ ಉಯ್ಬಾರ್ದು ಅಂದ್ಬಿಟ್ಟು ಮಣ್ಣಿನ ಮಡಕೆಲೆ ಉಯ್ಬೇಕು. ಅದೆಲ್ಲ ಅಷ್ಟು ಕ್ಲಿಯರಾಗಿ ಹಿಡಿಯೋದಕ್ಕಾಗಿಲ್ಲ. ಪಾಪು ಇತ್ತಲ್ಲ, ಅದರಿಂದ ನಾನು ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೇಲಿ ಆಗೋದನ್ನೆಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಡಕೆಲಿ ಇದೆಯಲ್ಲ, ಇದೇ ಮಡೆ ಅನ್ನೋದು. ಇದಕ್ಕೆಲ್ಲ ಹೂವು ಸುತ್ತಕೊಂಡು ಮಾವಿನ ಸೊಪ್ಪೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಿ ನಾವು ಒಂಬಳೆ ಕೂಡ ಕಟ್ ಮಾಡ್ಕೊಂಡಿರಲಿಲ್ಲ. ಮಮ್ಮಿ ಅರ್ಜೆಂಟ್ ಕಟ್ ಮಾಡ್ಕೊತಾ ಇದ್ದೆ. ಪಾಪ ಮಲ್ಕೊಂಡಿದ್ರು ಅವರು. ಇನ್ನು ಮತ್ತೆ ಬೆಳಗ್ಗೆಗೂ ಕೂಡ ಎದ್ದು ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ, ಆದ್ದರಿಂದ ಮಮ್ಮಿ ಮಲ್ಕೊಬಿಡ್ತೆ. ಸ್ವಲ್ಪ ಹೊತ್ತು ನಿದ್ದೆ ಆದ್ರೂ ಸ್ವಲ್ಪ ಬೆಳಗ್ಗೆಗೆ ಆರಾಮಾಗಿ ಅಡುಗೆ ಮಾಡ್ಬೋದು ಅಂತ. ಅಡುಗೆ ಮಾಡೋರೆಲ್ಲ ನಿದ್ದೆ ಕೆಟ್ಬಿಟ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇರ್ತದೆ. ಅಡುಗೆ ಅಷ್ಟು ಇಂಟ್ರೆಸ್ಟಲ್ಲಿ ಮಾಡೋದಕ್ಕಾಗೋದಿಲ್ಲ. ಇನ್ನೂ ಕೆಲಸಗಳು ತುಂಬ ಇರುತ್ತಲ್ಲ, ಅದರಿಂದ ಮಮ್ಮಿ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿತ್ತು. ನೋಡಿ ಇವಾಗೆಲ್ಲ ರೆಡಿ ಆಯಿತು. ನಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಅವಳೊಂಥರ ರೆಡಿ ಆದ್ರೆ ಅವಳು ಮಕ್ಕದ ಕಾಳಿನ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮಲ್ಕೊಂಡಿದ್ದೆ, ಅವಾಗ ಎದ್ದು ಬಂದೆ ಆಚೆ. ನೀವು ಅವಾಗಲೇ ಹೋಗ್ಬಿಟ್ಬಿಟ್ಟು ನೋಡವ ಎಲ್ಲ ಇನ್ನೂ ಅಲ್ಲ ಅವ್ರೆ ಕಣ ಹೋಗಲ್ಲ ಅವ್ರೆ. ಅಂಬ ಆಯ್ತಾ ನೋಡಿ ಇವಾಗ ತಲೆ ಬಚ್ಕೊಂಡು ಕೂತಾಳೆ. ಆಗಲೇ 2:30 ಹಾಕೋತೀನಿ ವಯಸ್ಸೆಲ್ಲ ಹಾಕ್ಬಿಡ. ಓಕೆ ಇಲ್ಲಿ ಹುಡುಗ ಬೇಗ ಟೈಮ್ ಆಯ್ತದಾಗವ. ಎಲ್ಲ ಆರ್ತಿ ಅಲ್ಲಿ ಅತ್ತೆ ಇಟ್ಕೊಂಡದ್ ನೋಡು. ಹೋಗು
ನೋಡಿ ಇದೆಲ್ಲ ಬಂದು ಆಲ್ಮೋಸ್ಟ್ ಲಾಸ್ಟಲ್ಲಿ 6 o'clock ಆಗಿಬಿಟ್ಟಿತ್ತು ಅನಿಸುತ್ತೆ. ಮಡೆಯನ್ನು ಹಾಗೆ ತಂಬಿಟ್ಟು ಕೂಡ ಎತ್ಕೋತಾರೆ. ಹಾಗೆ ಹೂವು ಅದೆಲ್ಲನೂ ಅಲ್ಲೇ ಇಟ್ಬಿಟ್ಟು ಬರ್ತೀವಿ. ಇದು ಲಾಸ್ಟು. ಇದಾಗಿದ್ದ ನಂತರ ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಲೆಂತಿ ಆಯಿತು ಅನಿಸ್ತು ಅದಕ್ಕೆ. ನೋಡಿ ಇದು ನಮ್ಮೂರಿನ ಮಾರಮ್ಮನ ಮೆರಿಯ ದೇವ್ರು ಇರುತ್ತಲ್ಲ ಅದು ಇದು ಮಾರಮ್ಮನ ಅಲಂಕಾರ. ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಅಲಂಕಾರ. ಹಾಗೆ ಇನ್ನು ಮಿಕ್ಕಿದ್ದೆಲ್ಲ ದೇವ್ರು ಕರೆಸಿರ್ತೀವಲ್ಲ ಆ ದೇವ್ರುಗಳು, ಮದನೆಟ್ಟಮ್ಮ, ಹುಚ್ಚಪ್ಪ, ಹಾಗೆ ಕೆಂಪಟ್ರಾಯ ಸ್ವಾಮಿ ಅಂತ, ಕೆಂಪನಂಜುಂಡೇಶ್ವರ ಅಂತಾರೆ, ನಾವು ಕೆಂಪಟ್ರಾಯ ಸ್ವಾಮಿ ಅಂತೀವಿ. ಇಷ್ಟು ದೇವ್ರುಗಳು ಬಂದಿತ್ತು.